ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತಿಲ್ಲಿ ಅರ್ಧ ಪಪ್ಪಾಯಿ ಹಣ್ಣು ತಗೊಂಡಿದ್ದೇನೆ. ಇದು ತುಂಬ ಹಣ್ಣಾಗಿ ಆಗಿದೆ, ತುಂಬ ಜಾಸ್ತಿ ಹಣ್ಣಾಗಿದೆ. ಅದರದ್ದು ಇವಾಗ ಸಿಪ್ಪೆ ತೆಗಿತಾ ಇದ್ದೇನೆ ನೀಟಾಗಿ. ಮೇಲಿನ ತಿರುಳೆಲ್ಲ ತೆಗಿಬೇಕು, ಬೀಜ ಎಲ್ಲ ಇರ್ತದೆ, ಅದನ್ನೆಲ್ಲ ತೆಗೆದು ಕಟ್ ಮಾಡಿ ನೋಡಿ. ಇವಾಗ ಈ ಥರ ಚೆನ್ನಾಗಿ ಸಿಪ್ಪೆ ತೆಗಿತಾ ಇದ್ದೇನೆ. ಇವತ್ತು ನಾವು ಇದರದ್ದೊಂದು ಜಾಮ್ ಮಾಡುವ. ಹುಳಿ ಸಿಹಿಯಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ ನೋಡಿ. ಎಲ್ಲ ನೀಟಾಗಿ ಸಿಪ್ಪೆ ತೆಗೆದಾಯಿತು. ಇವಾಗ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು ನೋಡಿ. ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ತಾ ಇದ್ದೇನೆ. ಇದು ತುಂಬ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸಿಗೆ, ಬ್ರೆಡ್ ಜೊತೆಗೆಲ್ಲ ಹಾಕ್ಕೊಳ್ಬೋದು ನೋಡಿ. ಇವಾಗ ಇದು ಕಟ್ ಮಾಡಿ ಆಯಿತು. ಇವಾಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನೊಂದು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ. ಪೇಸ್ಟ್ ಸಹ ರೆಡಿ ಆಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೈಸ್ ಆಗಿದೆ ನೋಡಿ, ತುಂಬ ನೈಸ್ ಆಗಿದೆ. ಇಷ್ಟು ಸಾಕು. ಇವಾಗ ಒಂದು ಬಾಣಲಿ ಬಿಸಿ ಇಟ್ಟು, ಅದು ಬಾಣಲಿ ಕಾದ್ಮೇಲೆ ಇದನ್ನು ಹಾಕಬೇಕು. ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಹಾಕಲಿಕ್ಕಿಲ್ಲ. ಜಾಮ್ ಮಾಡ್ತಾ ಇರೋದು ಇದು ನೋಡಿ. ಇವಾಗ ಇದನ್ನು ಹೀಗೇ ಹೈ ಫ್ಲೇಮಲ್ಲೇ, ಕಡಿಮೆ ಸಿಮ್ ಅಂತ ಆಗಬೇಕಂತಿಲ್ಲ, ಹೈ ಫ್ಲೇಮ್ ಇಟ್ಟು ಇದನ್ನು ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿತದೆ. ಕೈ ಬಿಡಬಾರ್ದು, ತಿರುಗಿಸ್ತಾನೇ ಇರಬೇಕು. ಅದರಲ್ಲಿ ನೀರಿನ ಏನಾದರೂ ಪಸೆ ಇದ್ದರೆ ಎಲ್ಲ ಹೋಗ್ತದೆ ನೋಡಿ. ಇವಾಗ ಇದು ಕುದೀತಾ ಇದೆ ನೋಡಿ, ಬಬಲ್ ಬರ್ತಾ ಇದೆ. ಇದರ ಕಲರ್ ಚೇಂಜ್ ಆಗ್ತದೆ. ಅಲ್ಲಿ ತನಕ ಅದರ ನೀರಿನ ಅಂಶ ಎಲ್ಲ ಹೋಗಬೇಕು, ಅದು ಬಬಲ್ ಬರೋದೆಲ್ಲ ನಿಲ್ಲಬೇಕು. ಅಲ್ಲಿ ತನಕ ನಾವು ಅದನ್ನು ತಿರುಗಿಸ್ತಾ ಇರಬೇಕು. ಇದು ಸ್ವಲ್ಪ ಲೆಂತಿ ಪ್ರೊಸೀಜರ್. ಇದು ನಿಧಾನಕ್ಕೆ ಮಾಡಬೇಕು, ಹೈ ಫ್ಲೇಮಲ್ಲಿಟ್ಟೇ ಮಾಡ್ಬೋದು ನೋಡಿ. ಇವಾಗ ನಾನು ಚೆನ್ನಾಗಿ ಇದನ್ನು ತಿರುಗಿಸ್ತಾ ಇದ್ದೇನೆ. ನೋಡ್ತಾ ಇದ್ದೆ, ತಿರುಗಿಸ್ತಾ ಇದರ ನೀರಿನ ಇದೆಲ್ಲ ಹೋಗ್ತದೆ. ಮತ್ತು ಈ ಥರ ಬಬಲ್ ಬರೋದೆಲ್ಲ ಸಿಡಿತಾ ಇರ್ತದೆ ಅದರಲ್ಲಿ ನೀರಿನ ಅಂಶ ಎಲ್ಲ ನೋಡಿ. ಇವಾಗ ನೀರಿನ ಅಂಶ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ನಾನು 3/4 ಬೌಲಷ್ಟು ಬೆಲ್ಲದ ಪೌಡ್ರ್ ಹಾಕಿದ್ದೇನೆ ನೋಡಿ. ಬೆಲ್ಲ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿ ತನಕ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ಮಿಕ್ಸ್ ಆಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ಇದು ಒಂಥರ ಅಂಟು ಬರಬೇಕು, ಮತ್ತು ಒಂದು ಚೂರು ನೀರಿನ ಅಂಶ ಇರಬಾರ್ದು ನೋಡಿ. ಇವಾಗ ಅದು ನೀರಿನ ಇದೆಲ್ಲ ಕರಗಿ ಬೆಲ್ಲ ಎಲ್ಲ ಹೇಗೆ ಅಂಟು ಥರ ಬರ್ತಾ ಇದೆ ನೋಡಿ. ಇದು ಹಲ್ವದ ಪ್ರೊಸೀಜರಿಗೆ ಬರಬೇಕು ನೋಡಿ. ಇವಾಗ ಇದು ಬರ್ತಾ ಇದೆ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಕೈ ಬಿಡಲೇಬಾರ್ದು, ತಿರುಗಿಸ್ತಾನೇ ಇರಬೇಕು. ಇವಾಗ ಇದಕ್ಕೆ ಇಲ್ಲಿ ಒಂದು ಚಿಕ್ಕದು ಒಂದು 4-5 ಡ್ರಾಪ್ ಲಿಂಬೆ ರಸ ಹಾಕಬೇಕು. ಇದಕ್ಕೆ ಲಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ನಂತರ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೇನೆ. ಇದು ಟೇಸ್ಟಿಗೆ ಹಾಕುವಂಥದ್ದು. ಇದು ಒಂದು ಚಿಟಿಕೆ, 1/4 ಇದರಷ್ಟು ಹಾಕಿದರೆ ಸಾಕು, ಚಿಟಿಕೆಯಷ್ಟು. ಮತ್ತು ಒಂದು 1/4 ಸ್ಪೂನಷ್ಟು ಸಾಲ್ಟ್ ಹಾಕಬೇಕು. ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸಬೇಕು. ನಂತರ 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೇನೆ. ಅದಕ್ಕೆ ಹೇಳಿದ್ದು ನಾನು, ಇದು ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಒಂಥರ ಬ್ಯಾಲೆನ್ಸ್ ಆಗಿ ತುಂಬ ಚೆನ್ನಾಗಿರ್ತದೆ ಇದು. ಮಕ್ಕಳಿಗೆ ಬ್ರೆಡ್ಡಿಗಂತೂ ಹಾಕಿ ಬ್ರೆಡ್ ಜಾಮ್ ಮಾಡಿಕೊಡ್ಬೋದು. ನಾವೀಗ ಅಂಗಡಿಯಿಂದ ತರೋದಕ್ಕಿಂತ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಈಸಿಯಾಗಿ ಮಾಡ್ಬೋದು. ಇವಾಗ ರೆಡಿ ಆಯಿತು. ಈಗ ಇದನ್ನು ಒಂದು ಬೌಲಿಗೆ ನಾನು ತೆಗಿತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನಾವು ಹೊರಗೇನೆ 1 ತಿಂಗಳು ಅಥವಾ 2 ತಿಂಗಳೆಲ್ಲ ಇಡ್ಬೋದು, ಏನೂ ಆಗೋದಿಲ್ಲ. ಅಂದರೆ ಇದರಲ್ಲಿ ಒಂಚೂರು ನೀರಿನ ಅಂಶ ಇಲ್ಲ. ನಾವೀಗ ಈ ಥರ ಪಪ್ಪಾಯ ಎಲ್ಲ ತಿನ್ನಲಿಕ್ಕೆ ಇಷ್ಟ ಆಗದಿದ್ದರೆ ಹೀಗೆಲ್ಲ ಮಾಡ್ಬೋದು, ಮಕ್ಕಳಿಗೆ ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹಲ್ವಾ ಥರ ಬಂದಿದೆ. ಈ ಜಾಮ್ ತುಂಬ ಚೆನ್ನಾಗಿರ್ತದೆ ಇದು. ಇದನ್ನು ನಾನು ಬ್ರೆಡ್ಡಿಗೆ ಹಾಕ್ತಾ ಇದ್ದೇನೆ ನೋಡಿ. ಬ್ರೆಡ್ ಜೊತೆ ಹೇಗೆ ಬ್ರೆಡ್ ಜಾಮ್ ಮಾಡ್ಕೊಳ್ಬೋದು ಅಂತ ಇದನ್ನು ನಾನು ತೋರಿಸ್ತಾ ಇದ್ದು. ನಾವು ಸ್ವಲ್ಪ ಇದಕ್ಕೆ ಬ್ರೆಡ್ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಾನು ಮಾಡಲಿಲ್ಲ, ಹಾಗೇ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ನಾವು ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ 1 ಇಯರ್ ಎಲ್ಲ ಏನಾಗೋದು. ಅಂದರೆ ಅಲ್ಲಿ ತನಕ ಇದು ಉಳಿದೇ ಇಲ್ಲ. ಇದು 4-5 ದಿವಸ ಹೀಗೆ ತಿಂದು ಖಾಲಿ ಮಾಡ್ತಾರೆ ಮಕ್ಕಳೆಲ್ಲ. ಬ್ರೆಡ್ಡು ಬೇಕಂತಿಲ್ಲ, ಹಲ್ವಾ ಥರ ಹಾಗೇ ತಿಂದು ಖಾಲಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮಾಡ್ಬೋದು ಬ್ರೆಡ್ಡಿಂದ. ಇದನ್ನು ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬೋದು ನೋಡಿ. ಈ ಥರ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ, ಆಮೇಲೆ ಹೇಳಿ ಹೇಗಾಗಿದೆ ಅಂತ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಯಾರು ಪಪ್ಪಾಯಿ ಹೀಗೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅವರು ಈ ಥರ ಮಾಡ್ಕೊಂಡು ತಿನ್ಬೋದು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಇಲ್ಲ ನೋಡಿ.